ಕರ್ತವ್ಯದಲ್ಲಿದ್ದಾಗ ಅಪಘಾತದಲ್ಲಿ ಮೃತಪಟ್ಟ ಅರಣ್ಯ ಇಲಾಖೆಯ ವಾಚರ್ ಭಾವತೇಶ್ ರೋಡ್ರಗಿಸ್ ಅವರ ಕುಟುಂಬಕ್ಕೆ ಯಲ್ಲಾಪುರದ ಆಕ್ಸಿಸ್ ಬ್ಯಾಂಕ್ ಶಾಖೆಯಿಂದ ಪರಿಹಾರ ನಿಧಿಯ ಚೆಕ್ ಅನ್ನು ಹಸ್ತಾಂತರಿಸಲಾಯಿತು. ಮೃತರ ಪತ್ನಿ ಶಾಂತಿ ರೋಡ್ರಗಿಸ್ ಅವರಿಗೆ 38 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ಡಿಸಿಎಫ್ ಹರ್ಷಭಾನು ಜಿಪಿ ಹಸ್ತಾಂತರಿಸಿದರು. ಈ ವೇಳೆ ಮಾತನಾಡಿದ ಶಾಖಾ ವ್ಯವಸ್ಥಾಪಕ ಜಯನಾರಾಯಣ್ ಭಟ್, ಅರಣ್ಯ ಇಲಾಖೆಯ ಕುಳಗಿ ವಿಭಾಗದ ವಾಚರ್ ಆಗಿದ್ದ ಭಾವತೇಶ್ ರೋಡ್ರಗಿಸ್ ಅವರು ಕರ್ತವ್ಯದಲ್ಲಿರುವಾಗ ಅಪಘಾತದಲ್ಲಿ ಮೃತಪಟ್ಟಿದ್ದರು. ಅವರು ನಮ್ಮ ಬ್ಯಾಂಕ್ನಲ್ಲಿ ವೇತನ ಖಾತೆ ಹೊಂದಿದ್ದರಿಂದ ಕುಟುಂಬದವರಿಗೆ ಪರಿಹಾರವಾಗಿ 38 ಲಕ್ಷ ರೂಪಾಯಿ ಚೆಕ್ ನೀಡಲಾಗುತ್ತಿದೆ ಎಂದು ವಿವರಿಸಿದರು. ಈ ವೇಳೆ ಆಕ್ಸಿಸ್ ಬ್ಯಾಂಕ್ ಯಲ್ಲಾಪುರ ಸಹ ವ್ಯವಸ್ಥಾಪಕ ಪ್ರವೀಣ್ ಹೆಗಡೆ ಉಪಸ್ಥಿತರಿದ್ದರು. ನಮಗೆ ಬ್ರಾಂಚ್ ಓಪನ್ ಆಗಿ ಒಂದು ಹೆಚ್ಚು ಕಡಿಮೆ 2 ತಿಂಗಳಿದೆ. ಅಂದರೆ ಜುಲೈ ಟೈಮ್ನಲ್ಲಿ ಒಂದು ಮಾಹಿತಿ ಬಂತು ಅಂದರೆ ಅರಣ್ಯ ಇಲಾಖೆಯ ಕುಳಗಿ ವಿಭಾಗದ ಒಂದು ವಾಚರ್ ಹೀಗೆ ಮೃತಪಟ್ಟಿದ್ದಾರೆ ಅಂತ ನಮಗೊಂದು ವಿಚಾರ ಬಂತು. ಅದನ್ನು ನಾವು ವಿಚಾರಿಸಿದಾಗ ಯಾರು ಏನು ಅಂತ ವಿಚಾರಿಸಿದಾಗ ಹೀಗೆ ಭಾವತೇಶ್ ಕ್ರಿಸ್ಟಫರ್ ರೋಡ್ರಿಗಸ್ ಅಂತ ಅವರು ಕಳೆದ ಒಂದು 15 ವರ್ಷದಿಂದ ಅವರು ಕೆಲಸ ಮಾಡ್ತಾ ಇರ್ತಾರೆ. ಮತ್ತೆ ಅವರಿಗೆ ಅವರ ಒಂದು ಸ್ಯಾಲರಿ ಅಕೌಂಟ್ ಆಕ್ಸಿಸ್ ಬ್ಯಾಂಕ್ ಇತ್ತು ಅಂತ ನಮಗೆ ಮಾಹಿತಿ ತಿಳಿಯಿತು. ಆಮೇಲೆ ನಾವು ಇವ್ರನ್ನ ವಿಚಾರಿಸಿದಾಗ ಹೀಗೆ ಹೌದು ಆಗಿದ್ದು ರಸ್ತೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.